ನಮ್ಮಲ್ಲಿ ಸುಮಾರು ಪ್ರಾಬ್ಲಮ್ಗಳು ಬರುತ್ತೆ ಕಣ್ಣಿಂದು. ಅದರಲ್ಲಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂದರೆ ಈ ನಡುವೆ ಕ್ಯಾಟ್ರಾಕ್ಟ್ ಅಥವಾ ಪೊರೆ. ಯೂಶ್ವಲಿ ನಮಗೆ 50ರಿಂದ ಮೇಲೆ ಇರುವಂಥ ಜನಸಂಖ್ಯೆಗೆ ಅಫೆಕ್ಟ್ ಆಗುತ್ತೆ. ಅಂದರೆ 50 ಆದಮೇಲೆ ಈ ಲೆನ್ಸ್ ಕ್ಲಾರಿಟಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಲೈಟು ಮಧ್ಯದಲ್ಲೇ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಟು ಬೆಳಕನ್ನು ನೋಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಗ್ಲೇರ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಪೊರೆ ಬೆಳ್ದಂಗೆ ನಮಗೆ ಲೈಟ್ ಸೆನ್ಸಿಟಿವಿಟಿ ಅದೆಲ್ಲ ಸ್ವಲ್ಪ ಅಫೆಕ್ಟ್ ಆಗುತ್ತೆ. ಅಂದರೆ ತುಂಬ ಸ್ವಲ್ಪ ಸಂಜೆ ಹೊತ್ತಲ್ಲಿ ಕತ್ಲೆ ಸ್ಟಾರ್ಟ್ ಆದಾಗ ಜಾಸ್ತಿ ಕಷ್ಟ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೆಳಕಲ್ಲಿ ನಾವು ಓದಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರಾಕೇಶ್ ಸೀನಪ್ಪ ಅಂತ. ನಾನು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ರಾಜಾಜಿನಗರ್ ಬ್ರ್ಯಾಂಚಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಬೇಸಿಕ್ಲಿ ಕನ್ಸಲ್ಟೆಂಟ್ ಸರ್ಜನ್ ಫೇಕೋ ಆ್ಯಂಡ್ ವಿಟ್ರಿಯಸ್ ರೆಟಿನಲ್ಲಿ ಮಾಡ್ತಿರೋದು. ಸೊ ಅಂದರೆ ಪೊರೆ ಮತ್ತು ಅಕ್ಷಿಪಟಲ ಅಥವಾ ರೆಟಿನಾ ಸಂಬಂಧಪಟ್ಟಂಗೆ ಶಸ್ತ್ರಚಿಕಿತ್ಸೆ ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ನ ಕೊಡ್ತೀನಿ ಇಲ್ಲಿ. ಇವಾಗ ನಾವು ಬೇಸಿಕ್ಲಿ ಫಸ್ಟು ಕಣ್ಣಿನ ಪಾರ್ಟ್ಸ್ಗಳ ಬಗ್ಗೆ ಹೇಳ್ಕೊಳ್ಬೇಕು ಅಂದರೆ, ಕಣ್ಣು ಒಂದು ಸ್ಪೆರಿಕಲ್ ಸ್ಟ್ರಕ್ಚರ್, ಅಂದರೆ ರೌಂಡ್ ಆಗಿರುವಂಥ ಸ್ಟ್ರಕ್ಚರ್. ಅದರಲ್ಲಿ ಫ್ರಂಟ್ ಪಾರ್ಟ್ ಅಂದರೆ ಮುಂದೆ ಇರೋ ಪಾರ್ಟನ್ನು ನಾವು ಕರಿಗುಡ್ಡೆ ಅಥವಾ ಕಾರ್ನಿಯಾ ಅಂತ ಹೇಳ್ತೀವಿ. ಅದರ ಹಿಂದೆ ಅಂದರೆ ಮಧ್ಯದ ಲೇಯರ್ಸಲ್ಲಿ ಲೆನ್ಸ್ ಬರುತ್ತೆ. ಅದಕ್ಕೂ ಹಿಂದೆ ನರದ ಲೇಯರ್ ಬರುತ್ತೆ, ಅಂದರೆ ರೆಟಿನಾ ಅಥವಾ ಅಕ್ಷಿಪಟಲ. ಸೊ ಬೆಳಕು ಹೊರಗಡೆಯಿಂದ ಬರಬೇಕಾದ್ರೆ ಫಸ್ಟು ಕಾರ್ನಿಯಾ ಅಂದರೆ ಕರಿಗುಡ್ಡೆ ಮೂಲಕ ಪಾಸಾಗಿ ಲೆನ್ಸ್ ಮೂಲಕ ಪಾಸಾಗಿ ಆಮೇಲೆ ರೆಟಿನಾ ಮೇಲೆ ಫೋಕಸ್ ಆಗುತ್ತೆ. ಆವಾಗ ಸಿಗ್ನಲ್ಸು ಈ ರೆಟಿನಾಯಿಂದ ನಮ್ಮ ಮೆದುಳಿಗೆ ಅಥವಾ ಬ್ರೈನ್ಗೆ ಪಾಸ್ ಆಗುತ್ತೆ. ನಮ್ಮಲ್ಲಿ ಸುಮಾರು ಪ್ರಾಬ್ಲಮ್ಗಳು ಬರುತ್ತೆ ಕಣ್ಣಿಂದು. ಅದರಲ್ಲಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂದರೆ ಈ ನಡುವೆ ಕ್ಯಾಟ್ರಾಕ್ಟ್ ಅಥವಾ ಪೊರೆ. ಇದು ಯೂಶ್ವಲಿ ನಮಗೆ 50ರಿಂದ ಮೇಲೆ ಇರುವಂಥ ಜನಸಂಖ್ಯೆಗೆ ಅಫೆಕ್ಟ್ ಆಗುತ್ತೆ. ಪೊರೆ ಅಂದರೆ ಏನು? ಪೊರೆ ಅಂದರೆ ಬೇಸಿಕಲಿ ನಮ್ಮ ಲೆನ್ಸ್ ಇದೆ ಅಲ್ಲ, ಕರಿಗುಡ್ಡೆ ಹಿಂದೆ ಮಧ್ಯದ ಲೇಯರ್ ಲೆನ್ಸ್ ಇದೆ ಅಂತ ಹೇಳಿದ್ನಲ್ಲ, ಈ ಲೆನ್ಸ್ ಕ್ಲಾರಿಟಿ ಕಮ್ಮಿ ಆಯಿತು. ಅಂದರೆ ಯೂಶ್ವಲಿ ನಾರ್ಮಲ್ಲಾಗಿ ಈ ಲೆನ್ಸು ಎಲ್ಲರಲ್ಲೂ ಇರುತ್ತೆ. ಈ ಲೆನ್ಸ್ ಗ್ಲಾಸಿನ ಥರ ಟ್ರಾನ್ಸ್ಪರೆಂಟಾಗಿ ಇರುತ್ತೆ. ಎಲ್ಲ ಬರೋ ಲೈಟ್ನೆಲ್ಲ ಫಿಲ್ಟರ್ ಮಾಡಿ ನರಕ್ಕೆ ಅದು ಫೋಕಸ್ ಮಾಡಬೇಕು. ವಿತ್ ಏಜ್ ಅಂದರೆ 50 ಆದಮೇಲೆ ಈ ಲೆನ್ಸ್ ಕ್ಲಾರಿಟಿ ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಅದನ್ನು ಪೊರೆ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಲೈಟು ಮಧ್ಯದಲ್ಲೇ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಹೇಗಿರುತ್ತೆ ಅಂದರೆ, ಲೈಟು ಹೊರಗಡೆಯಿಂದ ಬರೋದು ಸುಮಾರು ಪಟ್ಟು ಮೆಜಾರಿಟಿ ಪಾಸ್ ಆಗುತ್ತೆ ರೆಟಿನಲ್ಲಿ. ಬಟ್ ಕೆಲವು ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ. ಮಾತ್ರ ಬೇರೆ ದಿಕ್ಕಲ್ಲಿ ಟ್ರಾನ್ಸ್ಮಿಟ್ ಆಗುತ್ತೆ. ಆವಾಗ ನಮಗೆ ಗ್ಲೇರಿಂಗ್ ಪ್ರಾಬ್ಲಮ್ ಥರ ಸ್ಟಾರ್ಟ್ ಆಗುತ್ತೆ. ಸೊ ಹೊರಗಡೆಯಿಂದ ನಾವು ಡ್ರೈವ್ ಮಾಡಬೇಕಾಗಲಿ ಅಥವಾ ಟಿ ವಿ ಕಂಪ್ಯೂಟರ್ ನೋಡಬೇಕಾದ್ರೆ ಲೈಟ್ ಬೆಳಕನ್ನು ನೋಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಗ್ಲೇರ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಪೊರೆ ಬೆಳ್ದಂಗೆ ನಮಗೆ ಲೈಟ್ ಸೆನ್ಸಿಟಿವಿಟಿ ಅದೆಲ್ಲ ಸ್ವಲ್ಪ ಅಫೆಕ್ಟ್ ಆಗುತ್ತೆ. ಅಂದರೆ ತುಂಬ ಸ್ವಲ್ಪ ಸಂಜೆ ಹೊತ್ತಲ್ಲಿ ಕತ್ಲೆ ಸ್ಟಾರ್ಟ್ ಆದಾಗ ಜಾಸ್ತಿ ಕಷ್ಟ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೆಳಕಲ್ಲಿ ನಾವು ಓದಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಪೊರೆ ಸ್ವಲ್ಪ ಇನ್ನೂ ಜಾಸ್ತಿ ಆದಂಗೆ ಲೈಟ್ ನಮಗೆ ಏನು ನರಕ್ಕೆ ಹೋಗೋದು ಅದು ಸ್ವಲ್ಪ ಜಾಸ್ತಿ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ದೃಷ್ಟಿ ಇನ್ನೂ ಸ್ವಲ್ಪ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಫೈನಲ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಪೂರ್ತಿ ಲೈಟು ಫುಲ್ ಬ್ಲಾಕ್ ಆಗಿಬಿಡುತ್ತೆ. ಆವಾಗ ನಮಗೆ ಏನೂ ಕಾಣಿಸಲ್ಲ. ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ, ಪೊರೆ ಬಂದಾಗ ನಮಗೆ ಟೆಕ್ನಾಲಜಿ ಸ್ವಲ್ಪ ಅಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಆವಾಗ ನಾವು ಮ್ಯಾನ್ಯುಯಲ್ ಆಗಿ ಮಾಡ್ತಾಯಿದ್ವಿ. ಅವಾಗ ಏನಾಗುತ್ತೆ ಅಂದರೆ, ನಾವು ಪೊರೆ ಫುಲ್ಲು ಬಲ್ತೋಗೋಕ್ಕೆ ಬಿಟ್ಬಿಟ್ಟು ಫುಲ್ಲು ವೈಟ್ ಆಗೋಕ್ಕೆ ಬಿಟ್ಬಿಡ್ತಿದ್ವಿ. ಅದಾದಮೇಲೆ ನಾವು ಸ್ವಲ್ಪ ಬ್ಲೇಡಲ್ಲಿ ಇನ್ಸಿಷನ್ ಥರ ಹಾಕಿ ಫುಲ್ ಎಂಟೈರ್ ಪೊರೆನ ಆಚೆ ತೆಗೆದು ಅದರ ಜಾಗದಲ್ಲಿ ಬೇರೆ ಲೆನ್ಸ್ ಇಡ್ತಿದ್ವಿ. ಯಾಕಂದರೆ ಪೊರೆ ಅಂದರೆ ಬೇಸಿಕಲಿ ನಮ್ಮ ನ್ಯಾಚುರಲ್ ಲೆನ್ಸು. ಸೊ ಅದನ್ನು ತೆಗೆದ್ಮೇಲೆ ತಿರ್ಗಾ ಲೈಟ್ ಫೋಕಸ್ ಆಗಬೇಕು ಅಂದರೆ ಬೇರೆ ಲೆನ್ಸ್ ಇಡಬೇಕಾಗತ್ತೆ. ಸೊ ಆವಾಗ ನಾವು ಬೇರೆ ಆರ್ಟಿಫಿಷಿಯಲ್ ಲೆನ್ಸ್ ಇಡ್ತೀವಿ. ಮುಂಚೆ ಹೊಲಿಗೆ ಎಲ್ಲ ಹಾಕ್ತಾಯಿದ್ವಿ, ಯಾಕಂದರೆ ಆವಾಗ ಪೊರೆ ಫುಲ್ಲು ಬಲ್ತ ಮೇಲೆ ನಾವು ಬ್ಲೇಡಲ್ಲಿ ಮಾಡ್ತಿದ್ವಿ. ಆ ಇನ್ಸಿಷನ್ನ ಕ್ಲೋಸ್ ಮಾಡೋಕ್ಕೆ ಸ್ಟಿಚಸ್ ಎಲ್ಲ ಹಾಕ್ತಾಯಿದ್ವಿ.
ಇವಾಗ ಏನಾಗಿದೆ ಅಂದರೆ ನಮಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಇವಾಗ ಲೇಸರ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಕಾಮನ್ ಆಗಿ ಫೇಕೋ ಎಮಲ್ಸಿಫಿಕೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಅಲ್ಟ್ರಾಸೌಂಡ್ ಕೂಡ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ಪೆನ್ನಿನ ರೀಫಿಲ್ ಅಷ್ಟು ಸೈಜಿಂದ ಒಂದು ಇನ್ಸ್ಟ್ರೂಮೆಂಟ್ನ ಕಣ್ಣಿನ ಕರಿಗುಡ್ಡೆ ಪೋರ್ಷನ್ ಮೂಲಕ ತೊಗೊಂಡು ಹೋಗಿ ಆ ಲೆನ್ಸ್ ಏನಿದೆ ಹಾಳಾಗಿರೋ ಲೆನ್ಸು ಅದನ್ನು ನಾವು ಲಿಕ್ವಿಫೈ ಮಾಡಿಬಿಡ್ತೀವಿ. ಕಣ್ಣೊಳಗೆ ಲಿಕ್ವಿಫೈ ಮಾಡಿ ಹಂಗೆ ಅದನ್ನು ವ್ಯಾಕ್ಯೂಮ್ ಮೂಲಕ ಸಕ್ ಮಾಡಿಬಿಡ್ತೀವಿ. ಈ ಇನ್ಸಿಷನ್ ಸೈಜು ತುಂಬ ಕಮ್ಮಿ ಇರುತ್ತೆ. ಇದಕ್ಕೆ ನಾವು ಸ್ಟಿಚಸ್ ಎಲ್ಲ ಏನು ಬೇಕಾಗಲ್ಲ. ಏನು ಇನ್ಸಿಷನ್ ಇರುತ್ತೆ ಅದ್ರ ಮೂಲಕನೇ ನಮಗೆ ಇವಾಗ ಅಡ್ವಾನ್ಸ್ ಲೆನ್ಸಸ್ ಎಲ್ಲ ಬಂದಿದೆ. ಅದ್ರ ಮೂಲಕನೇ ಲೆನ್ಸ್ ಕೂಡ ಹಾಕ್ಬಿಡ್ತೀವಿ. ಸಿನ್ಸ್ ನಾವೇನು ಸ್ಟಿಚಸ್ ಎಲ್ಲ ಏನು ಮಾಡ್ದಲೇ ಹಾಕೋದು ಅವಶ್ಯಕತೆ ಇಲ್ದಲೇ ಇರೋದ್ರಿಂದ ಹೀಲಿಂಗ್ ಎಲ್ಲ ಗಾಯ ಏನು ಆರುತ್ತೆ ಅದು ತುಂಬ ಫಾಸ್ಟಾಗಿರುತ್ತೆ. ಮುಂಚೆ ಎಲ್ಲ ನಾವು ಹೊಲಿಗೆ ಹಾಕೋ ಟೈಮಲ್ಲಿ ಸರ್ಜರಿ ಮಾಡಬೇಕಾದ್ರೆ ಒಂದು ಕಣ್ಣು ಮಾಡಿದ್ಮೇಲೆ ಇನ್ನೊಂದು ಕಣ್ಣು ಸರ್ಜರಿ ಮಾಡೋಕ್ಕೆ 3 months ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇವಾಗ ಆ ಥರ ಏನಿಲ್ಲ. ಎಷ್ಟೊಂದು ಜನ ಒಂದು ದಿವಸ ಮಾಡಿಸ್ಕೊಂಡು ನೆಕ್ಸ್ಟ್ ಡೇನೇ ಇನ್ನೊಂದು ಸರ್ಜರಿನ ಇನ್ನೊಂದು ಕಣ್ಣಿಗೂ ಮಾಡಿಸ್ಕೊಂಡು ಬಿಡ್ತಾರೆ. ಅಷ್ಟು ಬೇಗ ಹೀಲಿಂಗ್ ಆಗುತ್ತೆ. ಮುಂಚೆ ಅನಸ್ತೀಶ ಅಂದರೆ ನೋವು ಆಗಬಾರ್ದು ಸರ್ಜರಿ ಟೈಮಲ್ಲಿ ಅಂತ ಇಂಜೆಕ್ಷನ್ ಎಲ್ಲ ಕೊಡ್ತಾಯಿದ್ವಿ ಕಣ್ಣು ಸುತ್ತ. ಆ ಇಂಜೆಕ್ಷನ್ ನೋವೇ ಕೆಲವ್ರಿಗೆ ತುಂಬ ಭಯ ಆಗೋದು. ಇವಾಗ ಏನಾಗಿದೆ, ಈ ಫೇಕೋ ಎಮಲ್ಸಿಫಿಕೇಷನ್ ಅಥವಾ ಲೇಸರ್ ಸರ್ಜರೀಸ್ ಎಲ್ಲ ಬಂದಮೇಲೆ ಆ ಇಂಜೆಕ್ಷನ್ ಕೊಡೋ ಅವಶ್ಯಕತೆಯೇ ಇಲ್ಲ. ನಾವು ಬರೀ ಡ್ರಾಪ್ಸ್ ಮೂಲಕ ಸರ್ಜರಿನ ಮಾಡ್ಬೋದು. ಡ್ರಾಪ್ಸ್ ಅಂದರೆ ಅನಸ್ತೀಶಿಯಾ ಡ್ರಾಪ್ಸೇ. ಸೊ ಕಣ್ಣು ಮೇಲೆ ಹಾಕಿದಾಗ ನಮಗೆ ನೋವೇನು ಕಾಣಿಸ್ಕೊಳ್ಳಲ್ಲ. ಸೊ ನಾವೇನು ಇಂಜೆಕ್ಷನ್ ಕೊಡ್ದಲ್ಲೇ ಇರೋದ್ರಿಂದ ಬ್ಯಾಂಡೇಜ್ ಹಾಕೋದಾಗಲಿ ಅಡ್ಮಿಷನ್ ಮಾಡೋದಾಗಲಿ ಅದೆಲ್ಲ ಅವಶ್ಯಕತೆ ಇರಲ್ಲ. ಅವತ್ತೇ ಮನೆಗೂ ಹೋಗ್ಬೋದು. ಆ್ಯಂಡ್ ರಿಕವರಿ ಕೂಡ ವಿತಿನ್ 1 day ನಿಮಗೆ ದೃಷ್ಟಿಯೆಲ್ಲ ಚೆನ್ನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನೆಕ್ಸ್ಟು ಸರ್ಜರಿ ಎಲ್ಲ ಮಾಡಿಸ್ಕೊಂಡ್ವಿ. ಈಗ ಸರ್ಜರಿಗೆ ಹೋದಾಗ ಕೆಲವ್ರಿಗೆ ಹಾಸ್ಪಿಟ್ಲಲ್ಲೆಲ್ಲ ಹೇಳ್ತಾರೆ, ಲೆನ್ಸಲ್ಲೇ ಸುಮಾರು ಕಂಪನಿಗಳು ಬಂದುಬಿಟ್ಟಿದೆ. ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಇವಾಗ ಲೆನ್ಸಲ್ಲೇ ಸುಮಾರು ವೆರೈಟಿಗಳು ಬಂದುಬಿಟ್ಟಿದೆ. ಹೇಗೆ ಅಂದರೆ ಇವಾಗ ಬಟ್ಟೆಗಳು ವೆರೈಟಿ ಬಂದಂಗೆ ಲೆನ್ಸ್ಗಳು ವೆರೈಟಿಗಳು ತುಂಬ ಆಗಿಬಿಟ್ಟಿದೆ. ಲೆನ್ಸ್ಗಳು ಹೇಳಬೇಕು ಅಂದರೆ ಇವಾಗ ಬೇಸಿಕ್ಲಿ 3 ಥರದ ಲೆನ್ಸ್ಗಳಿದೆ. ಒಂದು ಮೋನೋಫೋಕಲ್, ಇನ್ನೊಂದು ಮಲ್ಟಿಫೋಕಲಲ್ಲೇ ಬೈಫೋಕಲ್, ಟ್ರೈಫೋಕಲ್ ಅಂತ ಬರುತ್ತೆ. ಇನ್ನೊಂದು ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. ಲೆನ್ಸಸ್ ಅಂತ ಬರುತ್ತೆ. ಮೋನೋಫೋಕಲ್ ಅಂದರೆ ಒಂದು ಪವರ್ ಇರುತ್ತೆ ಆ ಲೆನ್ಸಲ್ಲಿ. ಸೊ ನಾರ್ಮಲಾಗಿ ನಮಗೆ 40 ವಯಸ್ಸು ಆದಮೇಲೆ ಎಲ್ಲರಿಗೂ ದೂರದೃಷ್ಟಿ ಹತ್ರದೃಷ್ಟಿ ಎರಡಕ್ಕೂ ಪವರ್ ಬಂದುಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಇವಾಗ ಪೊರೆ ಆಪ್ರೇಷನ್ ಮಾಡಿದ್ಮೇಲೆ ಮುಂಚೆ ನಾವು ಪೊರೆ ಆಪ್ರೇಷನ್ ಮಾಡೋದು ಬೇಸಿಕ್ಲಿ ಪೊರೆ ತೆಗೆದ್ಬಿಟ್ಟು ಏನೋ ಒಂದು ದೃಷ್ಟಿ ಬರಲಿ, ಅರ್ಧ ದೃಷ್ಟಿ ಬಂದರೂ ಸಾಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ವಿ. ಬಟ್ ಇವಾಗ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿರೋದ್ರಿಂದ ನಮಗೆ ಬರೀ ದೃಷ್ಟಿ ಬಂದರೆ ಸಾಕಾಗಲ್ಲ, ಪರ್ಫೆಕ್ಟ್ ದೃಷ್ಟಿ ಬೇಕು. ಆ ಲೆವೆಲ್ಗೆ ಹೋಗಿದ್ದೀವಿ. ಸೊ ಈಗ ಮೋನೋಫೋಕಲ್ ಲೆನ್ಸಸ್ ಹಾಕಿದ್ರೆ ನಮಗೆ ದೂರದೃಷ್ಟಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹತ್ರದಕ್ಕೆ ರೀಡಿಂಗ್ ಗ್ಲಾಸಸ್ ಥರ ಬೇಕಾಗುತ್ತೆ. ಅದೇ ಮಲ್ಟಿಫೋಕಲ್ ಲೆನ್ಸಸ್ಸಲ್ಲಿ ದೂರದಕ್ಕೂ ಹತ್ರದಕ್ಕೂ ಎರಡಕ್ಕೂ ಪವರ್ ಇರುತ್ತೆ. ಮಲ್ಟಿಫೋಕಲಲ್ಲಿ ನಾನು ಹೇಳ್ದಂಗೆ ಅದರೊಳಗೆ 2 ಟೈಪು, ಬೈಫೋಕಲ್, ಟ್ರೈಫೋಕಲ್. ಬೈ ಅಂದರೆ 2 ಅಂದರೆ ದೂರದ್ದು ಹತ್ರದ್ದು, ಟ್ರೈ ಅಂದರೆ ದೂರದ್ದು ಮಧ್ಯದ್ದು ಹತ್ರದ್ದು. ಸೊ ಇದರಲ್ಲಿ ನಮಗೆ ಗ್ಲಾಸಸ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗಿಬಿಡುತ್ತೆ. ಇನ್ನೊಂದು 3ನೇ ಕ್ಯಾಟಗರಿ ಎಡಾಫ್ ಲೆನ್ಸಸ್ ಅಂತ ಹೇಳ್ತೀವಿ. ಇದರ ಫುಲ್ ಫಾರ್ಮು ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಅಂತ. ಇದರೊಳಗೆ ಏನಾಗುತ್ತೆ, ನಮಗೆ ಮಲ್ಟಿಫೋಕಲ್ ಥರ ಮಲ್ಟಿಪಲ್ ಪವರ್ಸ್ ಇರಲ್ಲ, ಬಟ್ ಅಟ್ ಸೇಮ್ ಟೈಮ್ ಇದರೊಳಗೆ ಸ್ವಲ್ಪ ಡೆಪ್ತ್ ಪರ್ಸೆಪ್ಷನ್, ಯಾವ ವಸ್ತು ಎಷ್ಟು ದೂರ ಇರುತ್ತೆ ಅದು ನಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದು ಎಸ್ಪೆಷಲಿ ನಮಗೆ ರೆಟಿನಾ ಪ್ರಾಬ್ಲಮ್ಮು ಇರೋವಂಥ ಪೇಷಂಟ್ಗಳಲ್ಲಿ ಉಪಯೋಗ ಬರುತ್ತೆ. ಎಸ್ಪೆಷಲಿ ಅವ್ರಿಗೆ ಮಲ್ಟಿಫೋಕಲ್ ಹಾಕ್ಸ್ಕೊಳ್ಳೋಕೆ ಆಸೆ ಇರುತ್ತೆ, ಬಟ್ ರೆಟಿನಲ್ಲಿ ಅವ್ರಿಗೆ ತೊಂದರೆ ಇರೋದ್ರಿಂದ ಫಿಟ್ನೆಸ್ ಎಲ್ಲ ಇರಲ್ಲ. ಅಂಥ ಪೇಷಂಟ್ಗಳಿಗೆ ಇದು ಬೆಸ್ಟಾಗಿ ಸೂಟ್ ಆಗುತ್ತೆ. ಆಮೇಲೆ ಡ್ರೈವಿಂಗ್ ಜಾಸ್ತಿ ಮಾಡುವಂಥ ಪೇಷಂಟ್ಸ್ಗಳಿಗೂ ಈ ಥರ ಲೆನ್ಸ್ಗಳು ಸೂಟ್ ಆಗುತ್ತೆ. ಇವಾಗ ನಮಗೆ ಕ್ಯಾಟ್ರಾಕ್ಟ್ ಮಾಡಿದ್ಮೇಲೆ ಫಾಲೋಅಪ್ಸು ಅದೆಲ್ಲನೂ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಜಸ್ಟ್ ಒಂದು 3 ವಿಸಿಟ್ಸ್ ಬಂದರೆ ಸಾಕಾಗುತ್ತೆ. ಇವೆಲ್ಲ ಡೇ ಕೇರ್ ಪ್ರೊಸೀಜರ್ಸು. ಸೊ ಇದರಿಂದ ಭಯ ಪಡೋವಂಥ ಅವಶ್ಯಕತೆ ಏನಿರಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಈ ಕ್ಯಾಟ್ರಾಕ್ಟ್ ಎಲ್ಲ ಬೇಸಿಕಲಿ ವಯಸ್ಸಾದಮೇಲೆ ಬರುವಂಥ ಪ್ರಾಬ್ಲಮ್. ಇದನ್ನು ನಾವು
ಡಿಸೀಸ್ ಅಂತ ಹೇಳೋಕ್ಕೋಗಲ್ಲ, ವ್ಯಾಧಿ ಅಂತ ಹೇಳೋಕ್ಕೋಗಲ್ಲ. ಇದು ಬೇಸಿಕ್ಲಿ ನ್ಯಾಚುರಲ್ ಏಜಿಂಗ್ ಪ್ರಾಸೆಸ್. ಬಟ್ ಕೆಲವು ಟೈಮು ಶುಗರು, ಬಿ ಪಿ ಅಥವಾ ಬೇರೆ ಪ್ರಾಬ್ಲಮ್ಗಳು ಇರೋ ಪೇಷಂಟ್ಗಳಲ್ಲಿ ಕ್ಯಾಟ್ರಾಕ್ಟು ಬೇಗ ಬರೋವಂಥ ಚಾನ್ಸಸ್ ಇರುತ್ತೆ. ಬಟ್ ಕ್ಯಾಟ್ರಾಕ್ಟ್ ಈಸ್ ಈಸಿಲಿ ಟ್ರೀಟಬಲ್, ಆರಾಮಾಗಿ ಟ್ರೀಟ್ ಮಾಡಿಸ್ಕೊಳ್ಳೋಂಥ ಪ್ರಾಬ್ಲಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.